ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತು ಇಲ್ಲಿ ನೋಡಿ, ಹೌ ಟು ಕ್ಯಾಲ್ಕುಲೇಟ್ ರೇಂಜ್ ಆಫ್ ಪ್ರೊಜೆಕ್ಟೈಲ್ ವೆನ್ ಈಕ್ವೇಷನ್ ಆಫ್ ಟ್ರಜೆಕ್ಟರಿ ಇಸ್ ಗಿವನ್. ಅದನ್ನು ಇವಾಗ ಹೇಳಿಕೊಡ್ತೀನಿ. ಫಸ್ಟು ಬೇಸಿಕ್ಸ್ ನೋಡ್ಬಿಡೋಣ. ನಮಗೆ ಈಕ್ವೇಷನ್ ಫಾರ್ ಟ್ರಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ನಮಗೆ ಗೊತ್ತಿದೆ. ಅದನ್ನು ಮೊದಲು ಬರ್ಕೊಂಡ್ಬಿಡ್ತೀನಿ. ಸೊ y ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಮಲ್ಟಿಪ್ಲೈಡ್ ಬೈ ಎಕ್ಸ್ ಮೈನಸ್ g divided by 2u square cos square theta and that multiplied by x square. ಇದನ್ನು ಈಕ್ವೇಷನ್ ಆಫ್ ಟ್ರಜೆಕ್ಟರಿ ಅಂತ ಕರಿತೀವಿ. ನಾವು ಆಲ್ರೆಡಿ ಡಿರೈವ್ ಮಾಡಿದ್ದೀವಿ ಇದನ್ನು. ಇದು ಪ್ಯಾರಾಬೋಲಾ ಈಕ್ವೇಷನ್ ಥರ ಇದೆ. ಪ್ಯಾರಾಬೋಲಾ ಸ್ಟ್ಯಾಂಡರ್ಡ್ ಈಕ್ವೇಷನ್ ಬಂದ್ಬಿಟ್ಟು ಇದನ್ನು ಎ ಎಕ್ಸ್ ಮೈನಸ್ ಬಿ ಎಕ್ಸ್ ಸ್ಕ್ವೇರ್ ಅಂತ ಬರೀಬೋದು. ಇದರ ಅರ್ಥ ಏನು? ಇವೆರಡು ಈಕ್ವೇಷನ್ಸ್ಗಳನ್ನ ಕಂಪೇರ್ ಮಾಡಿದ್ರೆ ಎ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ, ಮತ್ತು ಇಲ್ಲಿ ಬಿ ಅಂತಿದೆಯಲ್ಲ, ದಟ್ ಬಿ ಈಸ್ ನಥಿಂಗ್ ಬಟ್ ಜಿ ಡಿವೈಡೆಡ್ ಬೈ 2u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇದೆ. ನಾವು ಈ ಈಕ್ವೇಷನ್ ಆಫ್ ಟ್ರಜೆಕ್ಟರಿಯನ್ನು ಕೊಟ್ಟರೆ ನಾವು ಅದರಲ್ಲಿ ಎ ಯಾವುದು ಬಿ ಯಾವುದು ಅಂತ ತಿಳ್ಕೊಂಡ್ರೆ ಸಾಕು, ರೇಂಜ್ ಆಫ್ ಪ್ರೊಜೆಕ್ಟೈಲನ್ನು ಫೈಂಡ್ ಔಟ್ ಮಾಡಿಬಿಡ್ಬೋದು ಭಾಳ ಈಸಿಯಾಗಿ. ಹೇಗೆ ರೇಂಜನ್ನು ಫೈಂಡ್ ಔಟ್ ಮಾಡೋದು ಅದನ್ನು ಹೇಳ್ತೀನಿ. ಈಗ ಸದ್ಯಕ್ಕೆ ಇವೆರಡನ್ನು ಸೇರಿಸಿ ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಇಟ್ಕೊಂಡಿರೋಣ. ಐ ವಿಲ್ ರೈಟ್ ರೇಂಜ್ ಆಫ್ ಪ್ರೊಜೆಕ್ಟೈಲ್. ನಾವು ಈಕ್ವೇಷನ್ ಫಾರ್ ರೇಂಜ್ ಆಫ್ ಪ್ರೊಜೆಕ್ಟೈಲ್ ಯಾವುದು ನೋಡಿ, ಈ ಕಡೆ ಬರ್ಕೋತೀನಿ. ಸೊ ರೇಂಜ್ ಆಫ್ ಪ್ರೊಜೆಕ್ಟೈಲ್ ಈಸ್ ಗಿವನ್ ಬೈ ಯು ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡೆಡ್ ಬೈ ಜಿ ಅಂತ ಬರೀಬೋದು. ದಿಸ್ ಇಸ್ ಈಕ್ವೇಷನ್ ಫಾರ್ ರೇಂಜ್ ಆಫ್ ಪ್ರೊಜೆಕ್ಟೈಲ್. ಇದನ್ನು ಹೀಗೂ ಬರೀಬೋದು. ಸ್ವಲ್ಪ ಬಿಡಿಸಿ ಬರೆದ್ರೆ range can be written as 2u square sin theta into cos theta divided by g ಅಂತಲೂ ಬರೀಬೋದು. ಅಂದರೆ ಇಲ್ಲಿ ಸೈನ್ 2 ಥೀಟಾ ಅಂತ ಏನಿದೆ, ಆ ಸೈನ್ 2 ಥೀಟಾನ 2 ಟೈಮ್ಸ್ ಆಫ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಬರ್ಕೋತೀನಿ. ಇದು ಸಿಂಪಲ್ ಟ್ರಿಗ್ನೋಮೆಟ್ರಿಕ್ ರಿಲೇಷನ್ಸಿಂದ ಬರ್ಕೊಂಡಿರುವಂಥ ಈಕ್ವೇಷನ್ಸು. ಈಗ ನೋಡ್ಕೊಳ್ಳಿ, ಲುಕ್ ಅಟ್ ದಿಸ್ ಕೇರ್ಫುಲಿ. ಇಲ್ಲಿ ಎ ಇದೆ ಮತ್ತು ಬಿ ಇದೆ. ಐ ವಿಲ್ ಟೇಕ್ ದ ರೇಷಿಯೋ ಆಫ್ ದಿಸ್ ಎ ಟು ಬಿ. ಏನಾಗುತ್ತೆ, ಸಪೋಸ್ ನಾನೇನಾದರೂ ರೇಷಿಯೋ ತೊಗೊಂಡ್ರೆ ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಎ ಇಲ್ಲಿದೆ, ಅದನ್ನು ಟ್ಯಾನ್ ಥೀಟಾ ಅಂತ ತಗೋತೀನಿ, ಡಿವೈಡೆಡ್ ಬೈ ಬಿ ಇಲ್ಲಿದೆ. ಸೊ ಬಿಯನ್ನು ಜಿ ಡಿವೈಡೆಡ್ ಬೈ ಜಿ ಡಿವೈಡೆಡ್ ಬೈ 2u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇದೆ, ಅದನ್ನು ಇಲ್ಲಿ ಬರ್ಕೋತೀನಿ. 2 ಟೈಮ್ಸ್ ಆಫ್ ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬೋದು. ನಾವು ಈ ಟ್ಯಾನ್ ಥೀಟಾವನ್ನು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೋಬೋದು. ಅದನ್ನು ಸ್ಪ್ಲಿಟ್ ಮಾಡಿ ಬರೀತೀನಿ. ಸೊ ಎ ಬೈ ಬಿ ಈಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮಲ್ಟಿಪ್ಲೈಡ್ ಬೈ 1/g. ಇದನ್ನು ಹೀಗೆ ಬರದೆ 1/g ಹಾಗೆ ಬರ್ಕೊಂಡಿದ್ದೀನಿ. ಆ್ಯಂಡ್ ದ್ಯಾಟ್ ಮಲ್ಟಿಪ್ಲೈಡ್ ಬೈ 2u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲೇನಾಗ್ತಾ ಇದೆ, ಕಾಸನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ಆಗ ಸೊ ಎ ಬೈ ಬಿ ಈಕ್ವೇಷನ್ ನಮ್ಗೆ ಹೇಗೆ ಬರುತ್ತೆ ಅಂತಂದರೆ, ಸೈನ್ ಥೀಟಾ ಇಲ್ಲಿ 2u ಸ್ಕ್ವೇರ್ ಇದೆ, ಅದನ್ನು ಮೊದಲು ಬರ್ಕೋತೀನಿ. ನೋಡಿ ನ್ಯೂಮರೇಟ್ರಲ್ಲಿ ಏನೇನು ಬರುತ್ತೆ ಅಂತ, 2u ಸ್ಕ್ವೇರ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಈ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಬರ್ಕೊಂಡೆ, ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲಿ ಏನಿದೆ ಜಿ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಈಕ್ವೇಷನ್. ಸಿ, ರೇಂಜ್ ಆಫ್ ಪ್ರೊಜೆಕ್ಟೈಲ್ಗೆ ಯಾವ ಈಕ್ವೇಷನ್ ಬರ್ಕೊಂಡಿದ್ನೋ ಅದೇ ಈಕ್ವೇಷನ್ ಇಲ್ಲಿ ಮತ್ತೆ ಸಿಗ್ತಾ ಇದೆ. ಸೊ ವಾಟ್ ಯು ಕ್ಯಾನ್ ರೈಟ್ ಎಸ್ ಎ ಬೈ ಬಿ ಈಸ್ ಈಕ್ವಲ್ ಟು ಆರ್ ಅಂತ ಬರೀಬೋದು. ಅಂದರೆ ರೇಂಜ್ ಆಫ್ ಪ್ರೊಜೆಕ್ಟೈಲ್ ಬೇಕಾ, ಈಕ್ವೇಷನ್ ಆಫ್ ಟ್ರಜೆಕ್ಟ್ರಿಯನ್ನು ಕೊಟ್ಟಿದ್ರೆ ಸಾಕು, ಅಲ್ಲಿ ಎ ಮತ್ತು ಬಿ ಐಡೆಂಟಿಫೈ ಮಾಡಿಕೊಂಡ್ರೆ ರೇಂಜ್ ಆಫ್ ಪ್ರೊಜೆಕ್ಟೈಲ್ ಸಿಂಪಲ್ ರೇಷಿಯೋ ನಮಗೆ ಅದು ಎ ಬೈ ಬಿ ಅಂತ ಸಿಕ್ಕೋಗುತ್ತೆ. ಈ ಈಕ್ವೇಷನನ್ನು ನಾವು ಯೂಸ್ ಮಾಡಿಕೊಂಡು ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, 2 ಪ್ರಾಬ್ಲಮ್ಸ್ಗಳನ್ನ ಇವಾಗ ಸಾಲ್ವ್ ಮಾಡೋಣ. ಇಲ್ಲಿ 2 ಪ್ರಾಬ್ಲಮ್ ಇದೆ, 2 ಬಹಳ ಸಿಂಪಲ್ಲು. ಹೇಗೆ ಮಾಡೋದು ನೋಡ್ಕೊಳ್ಳಿ. ದ ಈಕ್ವೇಷನ್ ಆಫ್ ಪ್ರೊಜೆಕ್ಟೈಲ್ ಈಸ್ ಗಿವನ್ ಬೈ, ಇಲ್ಲಿ ಈಕ್ವೇಷನ್ ಕೊಟ್ಟಿದ್ದಾರೆ. ದ ಹಾರಿಜಾಂಟಲ್ ರೇಂಜ್ ಎಷ್ಟು ಅಂತ ಕೇಳ್ತಿದ್ದಾರೆ. 4 ಆಪ್ಷನ್ಸ್ ಇದೆ ಹಾರಿಜಾಂಟಲ್ ರೇಂಜ್ಗೆ. ಈಗ ನಾನು ಮೊದಲೇ ಬರ್ಕೊಂಡಂಥ ಈಕ್ವೇಷನ್ನ ಬರೀತೀನಿ. ಹಾರಿಜಾಂಟಲ್ ರೇಂಜನ್ನ ಹೇಗೆ ಬರೀಬೋದು, ಈಕ್ವೇಷನ್ ಆಫ್ ಟ್ರಜೆಕ್ಟರಿ ಗೊತ್ತಿದ್ದರೆ ಹಾರಿಜಾಂಟಲ್ ರೇಂಜ್ ಕ್ಯಾನ್ ಬಿ ರಿಟನ್ ಆಸ್ ಎ ಬೈ ಬಿ. ಲುಕ್ ಅಟ್ ದಿಸ್ ಈಕ್ವೇಷನ್ ಆಫ್ ಟ್ರಜೆಕ್ಟರಿ. ಓಕೆ, ಇಲ್ಲಿ ಎ ಯಾವುದು ಬಿ ಯಾವುದು? ಯು ಕ್ಯಾನ್ ಸಿ ಎ ಇಸ್ ಈಕ್ವಲ್ ಟು, ಇನ್ ದ ಗಿವನ್ ಪ್ರಾಬ್ಲಮ್ 16, ಬಿ ಇಸ್ ಈಕ್ವಲ್ ಟು 1/4ಗೆ ಈಕ್ವಲ್ ಆಗಿದೆ. ಹಾಗಾಗಿ ಹಾರಿಜಾಂಟಲ್ ರೇಂಜ್ ಎಷ್ಟಾಗುತ್ತೆ ಅಂತಂದರೆ 16 ಡಿವೈಡೆಡ್ ಬೈ ಬಿ, ಬಿ ಈಸ್ ನಥಿಂಗ್ ಬಟ್ 1/4
ಈ 4ನ ಮೇಲ್ಗಡೆ ತೊಗೊಂಡು ಹೋಗಬೇಕು. 16 × 4 ಆಗುತ್ತೆ. ಸೊ 16 × 4 ಹಾರಿಸಾಂಟಲ್ ರೇಂಜ್ 64 ಮೀಟರ್ಸ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಸಿ. ವೆರಿ ಸಿಂಪಲ್, ಭಾಳ ಸುಲಭವಾಗಿ ನಾವು ಸಾಲ್ವ್ ಮಾಡಿದ್ವಿ ಯೂಸಿಂಗ್ ದಿಸ್ ಈಕ್ವೇಷನ್. ಟ್ರಜೆಕ್ಟರಿ ಕೊಟ್ಟಿದ್ರೆ ರೇಂಜ್ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಸುಲಭ ಬೈ ಯೂಸಿಂಗ್ ದಿಸ್ ಈಕ್ವೇಷನ್. ನೌ ಲೆಟ್ಸ್ ಕಮ್ ಟು ದಿಸ್ ಪ್ರಾಬ್ಲಮ್. ದ ಈಕ್ವೇಷನ್ ಆಫ್ ಪ್ರೊಜೆಕ್ಟೈಲ್ ಈಸ್ ಗಿವನ್ ಬೈ, ಈಕ್ವೇಷನ್ ಆಫ್ ಪ್ರೊಜೆಕ್ಟೈಲ್ನ ಇಲ್ಲಿ ಕೊಟ್ಟಿದ್ದಾರೆ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಆ್ಯಂಗಲ್ ಆಫ್ ಪ್ರೊಜೆಕ್ಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟು ಆಪ್ಷನ್ಸ್ ಇದೆ, ಬಹಳ ಸಿಂಪಲ್. ಈಗ ನಾವು ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ಪ್ಯಾರಾಬೋಲಾ ನೋಡಿದ್ರೆ ಇದನ್ನು ಟ್ಯಾನ್ ಥೀಟಾ ಇಂಟು ಎಕ್ಸ್ ಮೈನಸ್ ಜಿ ಡಿವೈಡೆಡ್ ಬೈ ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬರಿತೀವಿ. ಸೊ ಕಂಪೇರಿಂಗ್ ದೀಸ್ ಟು, what you will get, tan theta is equal to √3 ಅಂತ ಹೇಳ್ಬೋದು. ನೋಡಿ √3 ಇದೆ, ಇಲ್ಲಿ tan theta ಇದೆ. ಸೊ therefore tan theta ಯಾವಾಗ √3 ಆಗುತ್ತೆ? when theta is equal to 60 degree ಆದಾಗ. ಸೊ correct option is this much. I hope you understood these two problems.